ನಮಸ್ತೆ ಎಲ್ಲರಿಗೂ. ನಾವೀಗ ಡಿಜಿಟಲ್ ಯುಗದಲ್ಲಿದ್ದೀವಿ. ಡಿಜಿಟಲ್ ಯುಗದಲ್ಲಿ ಎಲ್ಲನೂ ಈಸಿಯಾಗಿ ಸಿಗುತ್ತೆ. ಬಟ್ ಒಂದೇ ಒಂದು ವಿಷಯ ಅಷ್ಟೊಂದು ಈಸಿಯಾಗಿ ಸಿಗಲ್ಲ. ಅದೇನೆಂದರೆ ನೆಟ್ವರ್ಕ್. ಸೊ ನೆಟ್ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೆಟ್ವರ್ಕ್ ಅಂದರೆ ಮೊಬೈಲ್ ನೆಟ್ವರ್ಕ್ ಅಲ್ಲ. ನೆಟ್ವರ್ಕ್ ಅಂದರೆ ನಿಮಗೆ ಎಷ್ಟು ಜನ ಜೊತೆ ರೆಗ್ಯುಲರ್ ಟಚಲ್ಲಿ ಇರ್ತೀರಾ ಅಂತ. ಅದರಲ್ಲೂ ಎಸ್ಪೆಷಲಿ ಫಿಸಿಕಲ್ ನೆಟ್ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇವಾಗ ಹೆಂಗಾಗಿದೆ ಅಂದರೆ ನಾವೆಲ್ಲರೂ ಆನ್ಲೈನಲ್ಲಿ ಯಾವಾಗಲೂ ಟಚಲ್ಲಿ ಇರ್ತೀವಿ. ಫ್ರೆಂಡ್ಸ್ ಜೊತೆ ರೀಲ್ ಶೇರ್ ಮಾಡ್ತಾ ಇರ್ತೀವಿ, ಸ್ಟಾಟಸ್ ನೋಡಿ ರಿಪ್ಲೈ ಮಾಡ್ತಾ ಇರ್ತೀವಿ, ಫೇಸ್ಬುಕ್ ಸ್ಟೋರೀಸ್ಗೆ ಲೈಕು ಕಮೆಂಟು ಕೊಡ್ತಾ ಇರ್ತೀವಿ. ಬಟ್ ಫಿಸಿಕಲ್ ಟಚ್ ಅನ್ನೋದು ತುಂಬ ಮಿಸ್ ಆಗ್ತಾ ಇದೆ. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ತುಂಬ ವಿಷಯಗಳಿದೆ. ಮೊದಲನೇದು ಬಂದ್ಬಿಟ್ಟು ಫಿಸಿಕಲ್ ಟಚ್ ಇದ್ದರೆ ನಾವು ಎಮೋಷ್ನಲಿ ಕನೆಕ್ಟ್ ಆಗೋದು ಜಾಸ್ತಿ ಆಗುತ್ತೆ. ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ಬರೀ ರೀಲ್ಸು ವಾಟ್ಸಪ್ ಮೆಸೇಜಸಲ್ಲಿ ಶೇರ್ ಮಾಡ್ತಾ ಇದ್ದರೆ ನೀವು ಆ ಕ್ಷಣದ ಹತ್ರ ನಿಮ್ಮ ಫ್ರೆಂಡ್ ಹತ್ರ ಏನು ಮಾತಾಡಿದ್ದೀರಾ ಅಂತ ಮರ್ತೋಗ್ಬಿಡ್ತೀರಾ. ಅದು ಹಂಗೆ ಡಿಜಿಟಲ್ ಯುಗ ಹಂಗೇನೇ ಇರೋದು. ಯಾಕಂದರೆ ಕಂಟೆಂಟ್ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಇನ್ಸ್ಟಾಗ್ರಾಮ್ ನೀವು ರೀಲ್ಸ್ ನೋಡ್ತಾ ಇದ್ದರೆ ಒಂದಾಗ್ತಂಗೆ ಒಳ್ಳೊಳ್ಳೆ ರೀಲ್ಸ್ ಬರ್ತಾ ಇರುತ್ತೆ. ಟೈಮು ಎಷ್ಟೊತ್ತು ಹೋಯ್ತು ಅಂತಲೇ ಗೊತ್ತಾಗಲ್ಲ. ಸೊ ಆ ಡಿಜಿಟಲ್ ಯುಗದಲ್ಲಿ ನಾವಿದ್ದಾಗ, ಈ ಥರ ಸಿಚುವೇಶನಲ್ಲಿ ಇದ್ದಾಗ, ಆ ಫಿಸಿಕಲ್ ಟಚ್ ಇಲ್ಲದೆ ಇದ್ದಾಗ ಎಮೋಷ್ನಲ್ ಕನೆಕ್ಟ್ ಅನ್ನೋದು ತುಂಬ ಮಿಸ್ ಆಗಿಬಿಡ್ತೈತೆ. ಒಂದು ಎಮೋಷ್ನಲ್ ಕನೆಕ್ಟ್ ಇರಲ್ಲ. ಸೆಕೆಂಡ್ ಬಂದ್ಬಿಟ್ಟು ಏನದು ಮನುಷ್ಯರು ಎದುರುಗಡೆ ಕೂತ್ಕೊಂಡು ಮಾತಾಡಿದಾಗ ಎಷ್ಟು ಖುಷಿ ಆಗುತ್ತೋ ಆ ಖುಷಿ ಸಿಗೋದೇ ಇಲ್ಲ ಯಾರಿಗೂ. ಸೊ ನೀವು ಫೋನಲ್ಲಿ ಎಷ್ಟು ಮಾತಾಡಿ ಇಲ್ಲ ಮೆಸೇಜಲ್ಲಿ ಎಷ್ಟು ಚಾಟ್ ಮಾಡಿ ಅಷ್ಟೊಂದು ಖುಷಿ ಸಿಗಲ್ಲ. ಡೈರೆಕ್ಟಾಗಿ ನಿಮ್ಮ ಫ್ರೆಂಡ್ನೋ ರಿಲೇಟಿವ್ನೋ ಯಾರನ್ನೋ ಒಬ್ಬರನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಎಷ್ಟೊಂದು ಖುಷಿ ಆಗುತ್ತೆ. ಸೊ ಆ ಖುಷಿ ಜಾಸ್ತಿ ಸಿಗುತ್ತೆ. ಮೂರನೇ ಬಂದ್ಬಿಟ್ಟು ಅವಾಗವಾಗ ಮೀಟ್ ಆಗ್ತಾ ಇರೋದ್ರಿಂದ, ಫಿಸಿಕಲಿ ಮೀಟ್ ಆಗ್ತಾ ಇರೋದ್ರಿಂದ, ಎಲ್ಲಾದರೂ ಒಂದು ಕಡೆ ಮೀಟ್ ಆಗ್ತಾ ಇರೋದ್ರಿಂದ ಹೆಂಗಾಗುತ್ತೆ ಅಂದರೆ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಆ ಕೇರಿಂಗ್ ಶೇರಿಂಗ್ ಎಲ್ಲ ಬರ್ತಾ ಇರುತ್ತೆ. ಅಫ್ಕೋರ್ಸ್ ಇವಾಗಿರೋ ಟೈಮ್ ಸಿಚುವೇಶನಲ್ಲಿ ಸಾಧ್ಯ ಆಗದೇ ಇರ್ಬೋದು ಫ್ರೀಕ್ವೆಂಟಾಗಿ ಮೀಟ್ ಆಗೋಕ್ಕೆ. ಬಟ್ ಆವಾಗವಾಗ ಮೀಟ್ ಆಗ್ತಾ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಫ್ರೆಂಡ್ಸ್ನ ಎಷ್ಟು ಜನ ಅವಾಗವಾಗ ಮೀಟ್ ಮಾಡ್ತಾ ಇರ್ತಿಲ್ಲ. ಮೀಟ್ ಮಾಡಿದಾಗೆಲ್ಲ ಏನೋ ಒಂಥರ ಹೊಸ ಫೀಲಿಂಗ್ ಬರ್ತಾ ಇರುತ್ತೆ. ಬಟ್ ಮೀಟ್ ಮಾಡಿದಾಗ ಕೆಲವು ವಿಷಯಗಳನ್ನ ನೆನಪಿಟ್ಕೋಬೇಕು. ಮೊದಲನೇದು, ದಯವಿಟ್ಟು ನೀವು ಯಾರ ಜೊತೆನಾದರೂ ಫಿಸಿಕಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಂದರೆ ಮೊಬೈಲ್ಸ್ ಯೂಸ್ ಮಾಡಲೇಬೇಡಿ. ಮೊಬೈಲ್ ಹೆಂಗಾಗುತ್ತೆ ಅಂದರೆ ಫಿಸಿಕಲ್ ಮೀಟಿಂಗ್ ಅಂತ ಹೋಗ್ತೀವಿ, ಅಲ್ಲಿ ನೋಡ್ರಿ ಎಲ್ಲರೂ ಅವ್ರವ್ರದೇ ಸ್ಟಾಟಸ್ ಓಪನ್ ಮಾಡ್ಕೊಂಡು ನೋಡ್ತಾ ಕೂತಿರ್ತಾರೆ. ಯಾರೂ ಫಿಸಿಕಲಿ ಮಾತಾಡೋದೇ ಇಲ್ಲ. ದಯವಿಟ್ಟು ಮೊಬೈಲ್ನ ಒಂದು 5 ನಿಮಿಷನಾದರೂ ಸೈಡಿಗೆ ಇಟ್ಬಿಟ್ಟು ಮಾತಾಡಿ, ಆಯಿತಾ? ಮೊದಲನೇದು ಮೊಬೈಲ್ ಯೂಸ್ ಮಾಡಬೇಡಿ. ಎರಡನೇದು ಬಂದ್ಬಿಟ್ಟು ಯಾವಾಗ್ಲೂ ಕಾಮನ್ ಟಾಪಿಕ್ನ ಪಿಕ್ ಮಾಡಿಕೊಂಡು ಮಾತಾಡೋದ್ರಿಂದ ತುಂಬ ಖುಷಿ ಆಗುತ್ತೆ. ಇವಾಗ ಕಾಮನ್ ಇಂಟ್ರೆಸ್ಟ್, ಇವಾಗ ನನಗೆ ಕ್ರಿಕೆಟ್ ಅಂದರೆ ಇಂಟ್ರೆಸ್ಟು, ಇನ್ನೊಬ್ಬನಿಗೂ ಕ್ರಿಕೆಟ್ ಅಂದರೆ ಇಂಟ್ರೆಸ್ಟು. ಆವಾಗ ಎರಡೂ ಕಾಮನ್ ಆಗಿ ಇರೋ ವಿಷಯಗಳ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ. ಮೂರನೇದು ಬಂದ್ಬಿಟ್ಟು ಮಾತಾಡ್ಬೇಕಾದ್ರೆ ಯಾವತ್ತೂ ತುಂಬ ಅಗ್ರೆಸಿವ್ ಆಗಿ ಹೋಗಬೇಡಿ. ನೀವೊಂದು ಫ್ರೆಂಡ್ ಜೊತೆ ಮಾತಾಡ್ತಿದ್ದೀರಾ ಅಂತ ಯಾವಾಗಲೂ ನೆನ್ಪಿಟ್ಕೊಂಡಿರಿ. ಯಾಕಂದರೆ ಫ್ರೆಂಡ್ ಅಲ್ಲದೆ ಇದ್ರೂ ನಾರ್ಮಲ್ ಹೊಸ್ದಾಗಿ ಯಾವುದಾದ್ರೂ ಫ್ರೆಂಡ್ ಆಗ್ತಾ ಇದ್ದಾನೆ, ಹೊಸ್ದಾಗಿ ಪರಿಚಯ ಆಗಿದೆ ಅನ್ನೋದಾದರೆ ತುಂಬ ಅಗ್ರೆಸಿವ್ ಆಗಿ ಮಾತಾಡೋಕೆ ಹೋಗಬಾರ್ದು. ನನಗೆ ರೀಸೆಂಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ನಾನೇ ಜಾಸ್ತಿ ಮಾತಾಡ್ತಾ ಇದ್ದೆ ಅವ್ರಿಗಿಂತೂ. ಅವ್ರು ಕೊನೆಗೆ ಹೇಳೇಬಿಟ್ರು, ನೀವೇ ನನಗಿಂತೂ ಜಾಸ್ತಿ ಮಾತಾಡ್ತಾ ಇದ್ದೀರ ಅಂತ. ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೇಡಿ, ನಾರ್ಮಲ್ ಪ್ಲೈನಾಗಿ ಇಟ್ಟಿರಿ. ಅವ್ರಿಗೂ ಮಾತಾಡೋಕ್ಕೆ ಚಾನ್ಸ್ ಕೊಡಿ, ನೀವು ಮಾತಾಡೋಕ್ಕೆ ಚಾನ್ಸ್ ಕೊಡಿ. ಮತ್ತು ಯಾವುದೇ ಥರದ ಓಪನ್ ಟಾಪಿಕ್ನ ಬಿಟ್ಬಿಟ್ಟು ಬರಬಾರ್ದು. ಯಾವುದೋ ಒಂದು ಡಿಸ್ಕಷನ್ ಕೂತ್ಕೊಂಡಾಗ ಯಾವುದೋ ಒಂದು ಮಾತು ಬರುತ್ತೆ, ಆ ಮಾತನ್ನು ಓಪನ್ ಆಗಿ ಬಿಟ್ಬಿಟ್ಟು ಬರಬಾರ್ದು. ಆ ಮಾತನ್ನು ಓಪನ್ ಆಗಿ ಬಿಟ್ಬಿಟ್ಟು ಬರೋದ್ರಿಂದ ಏನಾಗುತ್ತಂದರೆ ರಿಲೇಷನ್ಶಿಪ್ ಹಾಳಾಗೋ ಚಾನ್ಸಸ್ ಇದೆ. ಸಪೋಸ್ ಯಾವುದೋ ಒಂದು ಜಗಳ ಆಗಿತ್ತು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರಿ, ಯಾರ್ದು ಸರಿ ಯಾರು ತಪ್ಪು ಅದನ್ನ ಕನ್ಕ್ಲೂಡ್ ಮಾಡ್ದಲೇ ನೀವು ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಬಂದರೆ ಅಪಾರ್ಥಗಳು ತಪ್ಪು ತಿಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆಲ್ಲನೂ ಫಾಲೋ ಮಾಡಿ ರೆಗ್ಯುಲರಾಗಿ ಫಿಸಿಕಲಿ ಮೀಟ್ ಆಗೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ. ನಿಮ್ಮ ಎಮೋಷ್ನಲಿ ತುಂಬ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಕಷ್ಟಗಳು ಬಂದಾಗ ಅರ್ಥ ಮಾಡ್ಕೊಳಕ್ಕಂತ ಒಬ್ಬ ಮನುಷ್ಯ ಇರ್ತಾನೆ. ಬಟ್ ನಾವೇನು ಮಾಡ್ತಾ ಇದ್ವಿ ಅಂದರೆ ಪ್ರತಿ ಸಲ ವರ್ಚುವಲಿ ಮಾತಾಡ್ತಾನೆ ಇರ್ತೀವಿ. ವಾಟ್ಸಪ್ ಸ್ಟಾಟಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತೀವಾಗಲಿ ಡೈರೆಕ್ಟಾಗಿ ಮೀಟ್ ಆಗೋದು ತುಂಬ ಕಡಿಮೆ ಆಗಿದೆ. ನಾವು ಮೊಬೈಲ್ ನೋಡ್ತಾ ಸ್ಕ್ರಾಲ್ ಮಾಡ್ತಾ ಕೂತಿರ್ತೀವಾಗಲಿ ಯಾರಿಗೂ ಹೋಗಿ ಡೈರೆಕ್ಟಾಗಿ ಮೀಟ್ ಆಗಲ್ಲ, ಯಾರಿಗೂ ಹೇಳೋದಿಲ್ಲ. ನನಗೆ ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ತುಂಬ ಜನ ಮೀಟ್ ಮಾಡೋದು ಕಡಿಮೆ ಮಾಡಿದೆ. ಬಟ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾಲ್ ಮಾಡಿ ಹೋಗಿ ಪರ್ಸ್ನಲಿ ಮೀಟ್ ಮಾಡ್ಬರೋದ್ರಿಂದ ತುಂಬ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಅದೇ ಥರ ಪರ್ಸ್ನಲಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಹೊಸ್ದಾಗಿ ಪರಿಚಯ ಆಗಿರೋದು, ಕೊಲೀಗ್ ಆಗಿರ್ಬೋದು. 5 minutes ಮೀಟಿಂಗ್ ಇಸ್ ಮೋರ್ ದ್ಯಾನ್ ಎನಫ್. 5 ನಿಮಿಷ ಕೂತ್ಕೊಂಡು ಮಾತಾಡಿದರೆ ತುಂಬ ವಿಷಯಗಳು ಅರ್ಥ ಆಗುತ್ತೆ, ತುಂಬ ವಿಷಯಗಳು ಹೇಳ್ಕೋಬೋದು, ತುಂಬ ವಿಷಯಗಳು ಶೇರ್ ಮಾಡ್ಕೋಬೋದು. ಆನ್ಲೈನಲ್ಲಿ ನಾವೇನು ಶೇರ್ ಮಾಡ್ಕೊತೀವಲ್ಲ ಅದೇನು ಅಷ್ಟೊಂದು ಎಮೋಷ್ನಲಿ ಕನೆಕ್ಟ್ ಆಗಲ್ಲ. ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಪ್ರಾಬ್ಲಮ್ಸ್ನ ಯಾರ ಹತ್ರನಾದ್ರೂ ಹೇಳ್ಕೊಳಕ್ಕೋ, ಇಲ್ಲ ನಿಮ್ಮ ಖುಷಿ ಹೇಳ್ಕೊಳಕ್ಕೋ, ಏನೋ ಒಂದು ಹೇಳ್ಕೊಳಕ್ಕೆ ಟ್ರೈ ಮಾಡಿ. ಫೋನಲ್ಲಿ ಅಷ್ಟೊಂದು ಕನೆಕ್ಟ್ ಆಗಲ್ಲ. ಬಟ್ ನೀವು ಫಿಸಿಕಲಿ ಕೂತ್ಕೊಂಡು ಮಾತಾಡಿ, ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಸೊ ಆ ಥರ ಡಿಫ್ರೆಂಟ್ ಫೀಲ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಮನಸ್ಸು ಸ್ವಲ್ಪ ನಿಧಾನ ಆಗುತ್ತೆ, ಖುಷಿ ಆಗುತ್ತೆ.
ಸೊ ಫಿಸಿಕಲ್ ನೆಟ್ವರ್ಕ್ನ ಪ್ಲೀಸ್ ನಾವೆಲ್ಲರೂ ಡೆವಲಪ್ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ನನಗೂ ಹೇಳ್ಕೋಬೇಕು. ಫಿಸಿಕಲ್ ನೆಟ್ವರ್ಕ್ನ ಡೆವಲಪ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಆಯಿತಾ. ಸೊ ಆ ಎಕ್ಸ್ಪೆಕ್ಟೇಷನ್ ಎಷ್ಟು ಕಡಿಮೆ ಇಟ್ಕೊಂಡು ಫಿಸಿಕಲ್ ನೆಟ್ವರ್ಕ್ನ ಎಕ್ಸ್ಪ್ಯಾಂಡ್ ಮಾಡ್ಕೊತ ಹೋಗ್ತೀವೋ ಅಷ್ಟು ಬೆನಿಫಿಟ್ ಆಗುತ್ತೆ. ಈಗಿನ ಕಾಲದಲ್ಲಿ ಹಣ ಇದ್ದವನು ಸಾಕಾರ ಅಲ್ಲ, ಜನ ಗೊತ್ತಿದ್ದವನು ಸಾಕಾರ, ಇದು ನಾನು ನಂಬ್ತೀನಿ. ಸಪೋಸ್ ನಿನ್ನ ಹತ್ರ ಎಷ್ಟೇ ಲಕ್ಷ ಹಣ ಇದ್ರು, ಎಷ್ಟೇ ಕೋಟಿ ಹಣ ಇದ್ರು, ಯಾವುದೋ ಒಂದು ಸಿಟಿಯಲ್ಲಿ ಯಾವುದೋ ಒಂದು ಇಮ್ಮಿಡಿಯೇಟ್ ಕೆಲಸ ಆಗಬೇಕು, ಆವಾಗ ಹಣ ಕೊಟ್ಟು ಹೋಗು ಅಂದರೆ ಯಾರೂ ಹೋಗಲ್ಲ. ಅದೇ ಫಿಸಿಕಲಿ ಟಚ್ ಇದ್ದರೆ, ಜನಗಳ ಟಚ್ ಇದ್ದರೆ, ಒಂದು ಫೋನ್ ಮಾಡಿದರೆ ಸಾಕು, ಅವರು 100% ಹೆಲ್ಪ್ ಮಾಡ್ತಾರೆ. ಬಟ್ ಆ 100% ಹೆಲ್ಪ್ ಸಿಗೋವರೆಗೂ, ಹೆಲ್ಪ್ ಅಂತ ಒಂದೇ ಅಲ್ಲ, ಯಾವುದೇ ವಿಷಯದಲ್ಲಿ ಆ ಇನ್ನೊಬ್ಬನ ಸಹಕಾರ ನಮಗೆ ಬೇಕು ಅಂದರೆ ನಮಗೆ ಫಿಸಿಕಲ್ ನೆಟ್ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಜಾಸ್ತಿ ಜನನ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಹಾಗಾಗಿ ನಿಮ್ಮ ಫಿಸಿಕಲ್ ನೆಟ್ವರ್ಕ್ ಜಾಸ್ತಿ ಆಗುತ್ತೆ. ತುಂಬ ಜನ ನಿಮ್ಮ ಕಾಂಟ್ಯಾಕ್ಟಲ್ಲಿ ತುಂಬ ಜನ ಇರ್ತಾರೆ. ಬರೀ ಆನ್ಲೈನಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಏನು ಯೂಸ್ ಇಲ್ಲ. ನನಗೆ ಕ್ಲೋಸ್ ಟು 6000 ಏನೋ ಫೇಸ್ಬುಕ್ಕಲ್ಲಿದ್ದಾರೆ, ಅರೌಂಡ್ 500-600 ಎಫ್ ಬಿಯಲ್ಲಿದ್ದಾರೆ, ಒಂದು 500 ಲಿಂಕ್ಡ್ಇನ್ನಲ್ಲಿದ್ದಾರೆ, ವಾಟ್ಸಪ್ಪಲ್ಲಂತೂ ಒಂದು 3000 ಜನ ಇದ್ದಾರೆ. ಬಟ್ ಅಟ್ ಟೈಮ್ಸ್ ಸಿಚುವೇಶನ್ ಬಂದಾಗ ಸಿಂಗಲ್ ಆಗ್ಬಿಟ್ಟೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು ಫಿಸಿಕಲ್ ಮೀಟ್ ಜಾಸ್ತಿ ಫ್ರೀಕ್ವೆಂಟಾಗಿ ಆಗ್ತಾ ಇರೋದ್ರಿಂದ ಈಸಿ ಆಗುತ್ತೆ. 1 hour 2 hour ಗಟ್ಟಲೆ ಮಾತಾಡ್ಬೇಕಂತ ಅಂದೇನಿಲ್ಲ, 5 ನಿಮಿಷ ಕ್ಲೀನಾಗಿ ಡೆಡಿಕೇಟೆಡಾಗಿ 5 ನಿಮಿಷ ಕೂತ್ಕೊಂಡು ಮಾತಾಡಿದ್ರು ರಿಲೇಷನ್ಶಿಪ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗುತ್ತೆ. ನಾವೆಲ್ಲರೂ ಇದನ್ನು ಫಾಲೋ ಮಾಡುವ, ನಮ್ಮೆಲ್ಲರೂ ಎಮೋಷನಲ್ ಬ್ಯಾಲೆನ್ಸ್ನ ತುಂಬ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ನೆಟ್ವರ್ಕ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.